ಆನಂದ್ ಸ್ವೀಟ್ಸ್ ನಲ್ಲಿ ಖರೀದಿಸಿದ ಸಿಹಿ ತಿಂಡಿಯಲ್ಲಿ ಕಲ್ಲು ಪತ್ತೆಯಾಗಿದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿರುವಂತಹ ಆನಂದ್ ಸ್ವೀಟ್ಸ್. ಕಾರ್ತಿಕ್ ಗವಾಜಿ ಎಂಬುವರು ಆಗಸ್ಟ್ 20ರಂದು ಸಿಹಿ ತಿಂಡಿಯನ್ನ ಖರೀದಿ ಮಾಡಿದ್ರು. 2050 ರೂಪಾಯಿ ಕೊಟ್ಟು ಖರೀದಿಯನ್ನ ಮಾಡಿದಂತ ಸ್ವೀಟ್ಸ್. ಉಡುಗೊರೆ ನೀಡುವಂತ ಉದ್ದೇಶದಿಂದ ಖರೀದಿ ಮಾಡಿದ್ದ ಸ್ವೀಟ್ಸ್. ಅಧಿಕಾರಿಯೊಬ್ಬರಿಗೆ ಉಡುಗೊರೆ ನೀಡಲು ಖರೀದಿಯನ್ನು ಮಾಡಿದ್ರು. ಸ್ವೀಟ್ಸ್ ತಿಂದ ವ್ಯಕ್ತಿಯ ನಾಲಿಗೆ ಮತ್ತು ಹಲ್ಲುಗಳಿಗೆ ಗಾಯಗಳಾಗಿದೆ. ಸ್ವೀಟಾ ಅಥವಾ ಬೇರೆ ಇನ್ನೇನು? ಹಾಗಾದ್ರೆ ನೋಡೋದಕ್ಕೆ ಮಾತ್ರ ಸ್ವೀಟ್ನ ಲೇಪನವ? ಹೀಗಾಗಿ ಕಾರ್ತಿಕ್ ವಕೀಲರಿಂದ ಆನಂದ್ ಸ್ವೀಟ್ಸ್ಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಯಾವುದೇ ಪ್ರತಿಕ್ರಿಯೆ ನೀಡದೆ 2050 ರೂಪಾಯಿ ರೀಫಂಡ್ ಅನ್ನ ಮಾಡಿದ್ದಾರೆ. ಎಂಥ ಬೇಜವಾಬ್ದಾರಿ! ಹಿಂಗಾಗಿದೆ, ನಮ್ಮ ಕಡೆಯಿಂದ ಸಾರಿ, ತಪ್ಪಾಯಿತು, ಏನೋ ಒಂದು ಹೇಳ್ತಾರಾ, ಹೆಂಗಾಯಿತು, ಏನು ಸಿಕ್ತು, ಚಿಕಿತ್ಸೆ ವೆಚ್ಚವನ್ನು ನಾವೇ ಭರಿಸ್ತೀವಿ ಅಥವಾ ಏನೋ ಒಂದು ಹೇಳ್ತಾರಾ? ಇಲ್ಲ, ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೆ 2050 ರೂಪಾಯಿಯನ್ನ ರೀಫಂಡ್ ಮಾಡಿದಾರಂತೆ ಆನಂದ್ ಸ್ವೀಟ್ಸ್ನವರು. ಗ್ರಾಹಕ ಸಂರಕ್ಷಣಾ ಆಹಾರ ಸುರಕ್ಷತಾ ಕಾಯ್ದೆ ಅನ್ವಯಕ್ಕೆ ಕ್ರಮಕ್ಕೆ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಈಗ ನೋಡಿ, ಆರೋಗ್ಯ ಇಲಾಖೆಯವರು ಎಲ್ಲ ಹೋಟೆಲ್ಗಳ ಮೇಲೆ, ಬೀದಿ ಹೋಟೆಲ್ಗಳ ಮೇಲೆ ಎಲ್ಲ ಕಡೆ ದಾಳಿಯನ್ನ ಮಾಡಲಾಗ್ತಾ ಇದೆ. ಪ್ರತಿಷ್ಠಿತ ಹೋಟೆಲ್ಗಳು ಅಂತ ಅನ್ಸ್ಕೊಂಡಿರುವಂಥ ಎಲ್ಲ ಹೋಟೆಲ್ಗಳ ಕರ್ಮಕಾಂಡ ಈಗ ಬಟಾ ಬಯಲಾಗ್ತಾ ಇದೆ. ಆಗಸ್ಟ್ 20ನೇ ತಾರೀಕಿನಂದು ಸಿಹಿ ತಿಂಡಿಯನ್ನು ಖರೀದಿ ಮಾಡಿದ್ರು. ಅದು 2050 ರೂಪಾಯಿ ಕೊಟ್ಟು ಖರೀದಿಯನ್ನು ಮಾಡಿದಂಥ ಸ್ವೀಟ್ಸ್. ಅದು ಉಡುಗೊರೆ ನೀಡುವಂಥ ಉದ್ದೇಶದಿಂದ ಖರೀದಿ ಮಾಡಿದಂಥ ಸ್ವೀಟ್ಸ್. ಅಧಿಕಾರಿಯೊಬ್ಬರಿಗೆ ಉಡುಗೊರೆ ನೀಡಲು ಖರೀದಿಯನ್ನು ಮಾಡಿದ್ರು. ಸ್ವೀಟ್ಸ್ ತಿಂದ ವ್ಯಕ್ತಿಯ ನಾಲಿಗೆ ಮತ್ತು ಹಲ್ಲುಗಳಿಗೆ ಗಾಯ ಆಗಿದೆಯಂತೆ. ಹೀಗಾಗಿ ಕಾರ್ತಿಕ್ ವಕೀಲರಿಂದ ಆನಂದ್ ಸ್ವೀಟ್ಸ್ಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಆದರೂ ಸಹ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೆ 2050 ರೂಪಾಯಿಯನ್ನ ರೀಫಂಡ್ ಮಾಡಿದ್ದಾರೆ. ಸೈಲೆಂಟ್ ಆಗಿ ಮುಗಿಸ್ಬಿಡೋಣ, ರೀಫಂಡ್ ಮಾಡಿಬಿಟ್ರೆ ಯಾರಿಗೂ ಹೇಳೋದಿಲ್ಲ, ನೋಟಿಸು ಬರೋದಿಲ್ಲ ಅಂತೇಳಿ ಅಂದುಕೊಂಡಿದ್ರು. ಈಗ ನೋಟಿಸ್ ಬಂದಿದೆ. ಬಹಳ ಪ್ರತಿಷ್ಠಿತ ಒಂದು ಹೋಟೆಲ್ ಅದು. ಕಾರ್ತಿಕ್ ಗವಾಜಿ ಆಗಸ್ಟ್ 20ನೇ ತಾರೀಕಂದು ಸಿಹಿ ತಿಂಡಿಯನ್ನು ಖರೀದಿ ಮಾಡಿದ್ರು. ಆ ಸಿಹಿ ತಿಂಡಿಯೇ ತಿಂದಿದ್ರಿಂದ ಗಾಯ ಆಗಿಬಿಟ್ಟಿದೆಯಂತೆ. 2050 ರೂಪಾಯಿಯನ್ನ ರೀಫಂಡ್ ಮಾಡಿದಾರಂತೆ ಆನಂದ್ ಸ್ವೀಟ್ಸ್ನವರು. ಗ್ರಾಹಕ ಸಂರಕ್ಷಣಾ ಆಹಾರ ಸುರಕ್ಷತಾ ಕಾಯ್ದೆ ಅನ್ವಯ ಕ್ರಮಕ್ಕೆ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿರುವಂಥ ಆನಂದ್ ಸ್ವೀಟ್ಸ್ ಬಹಳ ಹೆಸರುವಾಸಿ. ಅದು ಎಲ್ಲರೂ ಅಲ್ಲೇ ತೆಗೆದುಕೊಳ್ಬೇಕು, ಅಲ್ಲಿಂದ ತಂದರೆ ಎಲ್ರಿಗೂ ಹಂಚ್ತಾರೆ, ಆನಂದ್ ಸ್ವೀಟ್ಸಿಂದ ತಂದೆ ಅಂತ ಹೇಳಿಬಿಟ್ಟು. ಆದರೆ ಅದೇ ಆನಂದ್ ಸ್ವೀಟ್ಸ್ನ ಕರ್ಮಕಾಂಡ ಈಗ ಬಟಾ ಬಯಲಾಗ್ತಾ ಇದೆ. ಅಧಿಕಾರಿಯೊಬ್ಬರಿಗೆ ಉಡುಗೊರೆಯಾಗಿ ಕೊಡೋದಕ್ಕೋಸ್ಕರ ಖರೀದಿಯನ್ನು ಮಾಡಿದ್ರು. ಆದರೆ ಸ್ವೀಟ್ಸ್ ತಿಂದಂತಹ ವ್ಯಕ್ತಿಯ ನಾಲಿಗೆ ಮತ್ತು ಹಲ್ಲುಗಳಿಗೆ ಗಾಯ ಆಗಿಬಿಟ್ಟಿದೆ. ಗಾಯ ಆಗೋದಕ್ಕೆ ಹೇಗೆ ಸಾಧ್ಯ? ಸ್ವೀಟ್ಸ್ನಲ್ಲಿ ಏನು ಮಿಕ್ಸ್ ಮಾಡಿದ್ರು? ಕಲ್ಲಿತ್ತ? ಗೊತ್ತಿಲ್ಲ, ಒಟ್ನಲ್ಲಿ ಗಾಯ ಆಗಿಬಿಟ್ಟಿದೆಯಂತೆ. ಹೀಗಾಗಿ ಕಾರ್ತಿಕ್ ವಕೀಲರಿಂದ ಆನಂದ್ ಸ್ವೀಟ್ಸ್ಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಆದರೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಆದರೆ 2050 ರೂಪಾಯಿನ ರೀಫಂಡ್ ಮಾಡಿದಾರಂತೆ ಆನಂದ್ ಸ್ವೀಟ್ಸ್ನವರು. ಹಾಗಾಗಿ ಗ್ರಾಹಕ ಸಂರಕ್ಷಣಾ ಆಹಾರ ಸುರಕ್ಷತಾ ಕಾಯ್ದೆ ಅನ್ವಯ ಕ್ರಮಕ್ಕೆ ಆಗ್ರಹವನ್ನು ಮಾಡಲಾಗ್ತಾ ಇದೆ. ದೊಡ್ಡ ದೊಡ್ಡ ಹೋಟೆಲ್ಗಳು, ಬೇಕರಿಗಳು ಅಂತೇಳಿ ಕಾಸ್ಟ್ಲಿ ದುಡ್ಡನ್ನು ಕೊಟ್ಬಿಟ್ಟು ಏನೋ ಒಂದು ಸ್ವೀಟೋ ಹಣ್ಣೋ ಏನೋ ಒಂದು ತಗೊಳ್ತೀವಿ. ಆದರೆ ದೊಡ್ಡ ದೊಡ್ಡ ಹೋಟೆಲ್ಗಳ ಪರಿಸ್ಥಿತಿ ಎಂಥ ಮಟ್ಟಕ್ಕೆ ಬಂದು ನಿಂತಿದೆ ಗೊತ್ತಿಲ್ಲ. ಗ್ರಾಹಕರು ಆದರೂ ಅಲ್ಲೇ ಹೋಗಿ ತಿಂತಾರೆ. ಏನು ಮಾಡೋದಕ್ಕಾಗುತ್ತೆ? ಬೀದಿ ಬದಿ ಅಂತೂ ಹೋಗೋದಿಲ್ಲ. ಅಲ್ಲಿ ನಮಗೆ ಪಾರದರ್ಶಕವಾಗಿ ಕಾಣಿಸ್ತಾ ಇರುತ್ತೆ, ಅದಕ್ಕೆ ಚೀತು ವ್ಯಾ ಅಂತ ಕರಿತೀವಿ. ಆದರೆ ಗೊತ್ತಿಲ್ಲದೇನೆ ನಾವು ಖರೀದಿ ಮಾಡ್ತೀವಿ, ಕಾಸ್ಟ್ಲಿ ಅಂತೇಳಿ ಕೊಟ್ಟು ತಿಂತೀವಿ, ಗಿಫ್ಟ್ ಮಾಡ್ತೀವಿ. ಆದರೆ ಕರ್ಮಕಾಂಡ ಈ ರೀತಿಯಾಗಿ ಬಯಲಾಗ್ತಿದೆ.